ಲಕ್ಷ್ಮಿದು ಅಕ್ಕ, ನಿಮ್ದಕ್ಕೆ ಇವತ್ತು ಏನು ಮಾಡಿದ್ರಿ ಮನೇಲಿ? ನಮ್ಮ ಮನೇಲಿ ಇವತ್ತು ಉಪ್ಸಾರು ಮಾಡಿದ್ದಿ ಸಲ್ಮ. ಏನಿದ್ದು ಅಂತ ಒಂಚೂರು ಅವರೆಕಾಳಿದ್ದು ಹಾಕಿ ಉಪ್ಸಾರು ಮಾಡಿ ಖಾರ ಅರ್ದಿದ್ದಿ. ನಿಮ್ಮ ಮನೇಲಿ ಏನು ಮಾಡಿದೆ ಇವತ್ತು? ನಮ್ದು ಮನೇಲಿ ಇವತ್ತು ಬಿರಿಯಾನಿಗೆ ಮಾಡಿದ್ವಿ. ಒತ್ತಾಯಿ ಯಾವಾಗ ನೋಡಿದ್ರು ಅದೇನು ಮಾಂಸ ಅನ್ನ ಮಾಡ್ಕ ತಿಂತೀಯಲ್ಲ. ಅಯ್ಯೋ ಗುಂಡಂತಾಜಿ, ನಮ್ಮ ಮನೇಲಿ ಅದೇ ಫೇಮಸ್ಗೆ ಇರುತ್ತೆ ಗೊತ್ತಾ? ಹೂ ಗುಂಡಜ್ಜಿ, ಅವ್ರ ಮನೇಲಿ ನಮ್ಮಟ್ಟಿ ಹೆಂಗೆ ಉಪ್ಸಾರು ಮುದ್ದೆ ಖಾರ ಎಲ್ಲ ಮಾಡ್ಕೊ ತಿನ್ನಲ್ರು. ಜಾಸ್ತಿ ಮಾಡೋದೇ ಬಿರಿಯಾನಿ, ಅದು ಎಂತೆಂಥದ್ದು ಮಾಡ್ಕೊ ತಿಂತಾರೆ. ಚಪಾತಿ ಇಂಥವೆಲ್ಲ ಮಾಡ್ಕೊ ತಿಂತಾರೆ ಅವರು. ಈಗೇನು ಹೊಸ್ತಾದು? ಹೋಗಂತಕೋ, ಯಾವಾಗ ನೋಡಿದ್ರು ಮಾಂಸತನ ಅಂತ ಇರ್ತಾರೆ. ಅದೆಂಥದ್ದು ಬಿರಿ ಅದೆಂಥದ್ದು ನನ್ನ ಬಾಯಿಗೆ ಸರಿಯಾಗಿ ಬರಲ್ದು ಕಮ್ಮಿ. ಅದೆಂಥದ್ದು ಅನ್ನ ಅಂತಂದ್ಲಲ್ಲ ಈಗ ಬಿರಿಯಾನಿ ಅಂತ ಇರ್ತಾಳೆ ಯಾವಾಗ ನೋಡಿದ್ರು ಸುಪ್ನಾತಿ. ಅಯ್ಯೋ ಗುಂಡತ್ತು ಅಜ್ಜಿ, ನಮಗೆ ಯಾಕೆ ನೀವು ಬೈತಾ ಇರೋದು? ಇಲ್ಲ ಕಣ್ಕಾಳೆ ಕೀಳವ ಬಿರ್ಬಿರ್ನೆ, ನಾ ಯಾಕೆ ನೀನು ಬೋಯ್ನು? ಲಕ್ಷ್ಮಿ ಲಕ್ಷ್ಮಿ ಯಾಕೆ ಗುಂಡಜ್ಜಿ ಹೇಳು, ನೀರಿಗೇನಾರು ಬೇಕಿತ್ತ ಎತ್ಕ ಬಂದು ಕೊಡ್ನಾ? ಅಯ್ಯೋ ನೀರು ಬೇಡ ಏನು ಬೇಡ. ನನ್ನ ಮಗಳು ಹೋಗಿ ಪ್ಯಾಟೆಗೆ ಸೇರ್ಕೊಂಡಾಗಿಂದ ನಿನ್ನೆ ಒಂಥರ ನನ್ನ ಮಗಳಂಗೆ ನೋಡ್ತಾವನಿ. ಆ ಸಲಿಗೆಲಿ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಅದೇನು ಹೇಳು? ಅಲ್ಲ ಕಮ್ಮಿ, ಯಾವುದೇ ಮಟ್ಟಕ್ಕೆ ಬೆಳೆದಿರೋ ಮಗನ್ನ ಅಟ್ಟಿಲ್ ಮಡಿಕೊಂಡು ಅಂತಿಕ ದಪ್ಪ ಮಾಡೋಕೆ ನೀವು ಗಂಡ ಹೆಂಡ್ತೀರಿ ಇಬ್ರು ಹೆಂಗೆ ದುಡ್ದು ತಗೋಗಿ ಅವ್ನ ಬಾಯಿಗೆ ಸುರಿತಾ ಇದ್ದೀರಲ್ಲ, ಇದು ಸರಿ ಅಂದರ? ಹೆಂಗಾರ ಮಾಡಿ ಬೋದಗಿದವನ್ನ ಕೆಲ್ಸಕ್ಕೆ ಹಾಕೋದಾಗಲ್ದ, ಕೂಲಿ ಕಳ್ಸೋದ್ರಾಗಲ್ದ? ಬೇಡ, ಅದೇನೋ ಓದಿಸಿದೆಯಲ್ಲ ಫಸ್ಟ್ ಪಿಯೂನು, ಅದು ಎಂಥದೋ ಏನೋ ಅದು ಕಾಲೇಜ್ಗೆಲ್ಲ ಹೋಗಿದ್ನಲ್ಲ, ಅದೇನು ಇದರಲ್ಲಿ ಮಳವಳ್ಳಿ ಬೀದಿಲಿ ಹೋಗಿ ಯಾವ್ದಾದ್ರು ಒಂದು ಕೆಲಸ ಹುಡುಕಂದ್ರೆ ಆಗಲ್ದ? ಹಿಂಗೆ ತಿರಿಕೆ ನಿಂತ್ಕೊತಾನಲ್ಲ, ಇದು ಸರಿಯೇ ಮಗ? ನಾ ತಾನೇ ಎಷ್ಟು ಅಂತ ಹೇಳನೆ ಗುಂಡಜ್ಜಿ. ಯಾವಾಗ ನೋಡಿದ್ರು ಹೋಗು ಓಲಾ ತೆಗೆತಗಾರು ಹುಡಿಕ ಓಲಾ, ಇಲ್ಲಾಂದರೆ ಯಾರು ಹೊಲಕಾರು ಕೂಲಿಗಾರು ಓಲಾ. ನಮಗೂ ಹಸಿ ಇದನ್ಸುತ್ತೆ. ವಾರ ಆಯಿತು ಅಂದರೆ ಸಂಘದವ್ರಿಗೆ ಸಂಘ ಕಟ್ಟಕ್ಕೆ ಹೋಗ್ಬೇಕು. ಮೇಡಮ್ಮ ಬಂದು ಬಾಯಿಗೆ ಬಂದಂಗೆ ಬೊಯ್ತಾಳೆ. ಮತ್ತೆ ಇಲ್ಲಿ ಬಡ್ಡಿ ದುಡ್ಡು ಇಸ್ಕೊಂಡಮ್ಮಿ ಎಲ್ಲ ಅವ್ರಿಗೆ ಬೇರೆ ತೀರಿಸ್ಬೇಕು. ನಿಮ್ಮಪ್ಪ ನಾನು ಎಷ್ಟು ದಿನ ಅಂತ ದುಡಿಮ, ನಮ್ಮ ಕೈಲೂ ಆಯ್ತಾ ಇಲ್ಲ ಓಲಾ ಕೆಲಸಕ್ಕೆ ಅಂತಂದರೆ ಏನಂತಾನೆ ಗೊತ್ತು ಗುಂಡಜ್ಜಿ? ನಾ ಎಲ್ಲ ಹೋಗೋದಿಲ್ಲ, ನಾನು ಎಲ್ಲಿಗೂ ಹೋಗೋದಿಲ್ಲ. ನಾನು ಒಂದೆರಡು ಕಡೆ ಕೇಳೋನಿ, ಅಪ್ಲಿಕೇಶನ್ ಹಾಕೋನಿ, ನಂಗೆ ಗೌರ್ಮೆಂಟ್ ಕೆಲಸನೇ ಆಗಬೇಕು ಅಂತ ಅನ್ಕೊಂಡು ಮನೇಲೇ ಕೂತ್ಕದನಲ್ಲ ಗುಂಡಜ್ಜಿ. ಅದೇನು ಸುಳ್ಳು ಹೇಳೋನು ದಿಟ್ವೇ ಹೇಳೋನು ಒಂದು ಅರ್ಥವೈತೆ ಇಲ್ಲ ನನಗೆ. ಅದು ಯಾವ ಗೌರ್ಮೆಂಟ್ ಕೆಲಸ ಕೊಟ್ಟರು ಗುಂಡಜ್ಜಿ? ಒಂದು ಫಸ್ಟ್ ಪಿಯುಗೆ ಕಂಡಕ್ಟ್ರ್ ಕೆಲ್ಸಕ್ಕೆ ಹಾಕೋನಿ ಅಂತಲೇ ಯಾವಾಗ ನೋಡಿದ್ರು ಅದ್ರದ್ದು ಏನು ಎತ್ತ ಒಂದು ಗೊತ್ತಿಲ್ಲ. ಮನೇಲಿ ₹1 ಬಿಡಲ್ಲ ಗುಂಡಜ್ಜಿ. ಎಲ್ಲ ತಡಕ್ತಾನೆ, ತಡ್ಕಿ ಎತ್ಕೊಂಡು ಅವ್ನು ನಿಂಡಕುಳು ಮಾಡೋರೆ. ನನ್ನ ಮನೆ ಮುಚ್ಚಿತ ಕೂತವನೇ, ಏನು ಮಾಡು? ಅಯ್ಯೋ ಲಕ್ಷ್ಮಂದು ಅಕ್ಕ, ಗೌರ್ಮೆಂಟ್ ಕೆಲಸಕ್ಕೆ ಕಂಡಕ್ಟರ್ ಕೆಲಸಕ್ಕೆ ಹೀಗೆ ಹಾಕಿದ್ರೆ 5 ವರ್ಷ ಆದಮೇಲೆ ಸಿಗ್ತದೆ. ನಿಮ್ಮದು ಮಗನಿಗೆ ಬುದ್ಧಿ ಇಲ್ಲ, ಬೇರೆ ಏನಾದರೂ ಕೆಲಸ ನೋಡಬೇಕಲ್ಲ. ಹ್ಞೂ ಕಮ್ಮಿ, ಗೌರ್ಮೆಂಟ್ ಕೆಲಸ ಅಂದರೆ ಏನು? ಇವನು ಹೇಳ್ದೇಟ್ಗೆ ಅವ್ನು ಮುಂದಕ್ಕೆ ತಂದು ತಗಪ್ಪ ಅಂತ ಮಡಗ್ಬಿಟ್ಟಾರ. ಒಂದು ಇಷ್ಟು ದುಡ್ಡು ಕೊಟ್ಟಿರ್ತಾನೆ ಮಾಡ್ಕೊಡೋದು ಅವ್ರುವೇ. ಈಗ ದುಡ್ಡು ಕೊಡುತ್ತಾನೆ ನಿಮ್ಮ ಹತ್ರ ಎಲ್ಲಿದ್ದು? ಇಟ್ಗಿದ್ರೆ ಬಟ್ಗಿದ್ರೆ ಇಟ್ಗಿಲ್ಲ ಅನ್ನೋರು ಹಿಂಗಿದ್ದೀರಿ. ಈಗ ಎಲ್ಲಿ ಅವನಿಗೆ ತಕೋ ಸುಮ್ಮನೆ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಕೂತವನೆ. ನನಗೂ ಹಂಗೆ ಅನ್ನಿಸ್ತದೆ ಗುಂಡಜ್ಜಿ. ವಯಸ್ಸಿಗೆ ಬಂದು ಮಗ ಹಿಂಗೆ ಅಯ್ಯೋ ಅನ್ನಿಸ್ಕೊಂಡು ನಮ್ಮ ತಿಂತ ಕೂತವನಲ್ಲ, ನಾ ಏನು ಮಾಡನೆ ಹೇಳು? ಒಂದೇಟು ಹೊಡಿಮ ಅಂತಂದರೆ ಸಮಸರಿಗವನೆ ತಿರುಗಿಸಿ ನಮ್ಮ ಮೇಲೆ ಕೈ ಮಾಡೋಂಗೆ ಬತ್ತಾನೆ. ಏನಾರ ನಮ್ಗೊಂದು ಏಟ ಹೊಡೆದು ಬಿಟ್ರೆ ನಾವು ತಡ್ಕೊಳಂಗಿದ್ದೀವ? ಬದುಕಿದ್ದು ಸತ್ತಂಗಲ್ವಾ? 4 ಜನ 4 ಥರ ಮಾತಾಡ್ತಾವ್ರೆ ಈಗೇನೆ. ಅಲ್ಲಿ ನಿಂತ್ಕೊತಾನೆ, ಇಲ್ಲಿ ನಿಂತ್ಕೊತಾನೆ, ಕುಡಿತಾನೆ ಅಂತ. ಅದೇನೋ ನನಗಂತೂ ಒಂದಿನಕ್ಕೂ ಗೊತ್ತಿಲ್ಲ ಗುಂಡಜ್ಜಿ ಅವ್ನು ಕುಡಿದು. ಆದರೆ ಒಂದೊಂದು ದಿನ ಮನೆಗೇ ಬರಲ್ಲ, ಅವಾಗೆ ಎಲ್ಲ ಕುಡ್ಕೊಂಡು ನಿಂತಿರ್ತಾನೋ ಏನೋ. ಮಗ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅವ್ನು ಕುಡಿಯೋದು ದಿಟ್ವೆ. ಅವ್ನು ಕುಡಿದ್ಬಿಟ್ಟು ಸೀನಪ್ಪನ ಹೊಲದಲ್ಲಿ ಹೋಗಿ ಮನಿಕತ್ತಾನೆ. ನಾನು ಅವತ್ತು ನೋಡಿದ್ದಿ. ನೀನು ಬೇಜಾರು ಮಾಡ್ಕೊತೀಯ ಅಂತ ನಾನು ಹೇಳಕ್ಕೆ ಬರಲಿಲ್ಲ ನಿಂತವು. ಹೀಗೆ ಇಷ್ಟು ಕಷ್ಟ ಬೀಳ್ತೀನಿ, ಅದೊಂದು ಹೇಳ್ಬಿಟ್ಟು ನಿನಗೆ ಯಾಕೆ ಸಣ್ಣ ತಗೊಂಡು ಅಂತ ಹೇಳಲಿಲ್ಲ ಕಣ್ಮಗ ನಾನು. ಹಿಂಗೆ ಮಾಡ್ತಾವನಲ್ಲ, ನಾನಾರು ಬಂದು ಹೇಳನೆ ನಿನ್ನ ಮಗನಿಗೆ ಒಂದು ಮಾತಾ? ಯಾರು ಹೇಳಿದ್ರು ತಾನೇ ಏನು ಬುದ್ಧಿ ಕಲ್ತಾನ ಗುಂಡಜ್ಜಿ? ಹೇಳಕ್ಕೆ ಬರೋರಿಗೆ ಮರ್ಯಾದೆ ತೆಗ್ದಂಗೆ ಮಾತಾಡ್ತಾನೆ. ನೀನು ಒಂದು ಮಾತಂದು ನಿನ್ಗೆ ಯಾಕೆ ಒಂದು ಬೇಜಾರು ಮಾಡೋದು ನಾವು? ಇರಲಿ ಬಿಡು, ನಾನೇ ಹೆಂಗಾರ ಮಾಡಿ ಅವನಿಗೆ ಹೇಳಿ ಹಿಂಗಂತಲ್ಲ ಅಂತ ಕೇಳಿ ಏನೋ ಒಂದು ಮಾಡ್ತೀನಿ ನೋಡಮ್ಮ. ನಮ್ಮ ಮನೆ ಬರದಲ್ಲಿ ಬರ್ದಂಗೆ ಐತೆ. ಅವನು ತಂದಾಕಿ ದುಡ್ದಾಕಿ ಸಾಕಂಗಿದ್ರೆ ಸಾಕಲಿ, ಇಲ್ಲ ನಮ್ಮ ಮನೆ ಬರ್ದಲ್ಲಿ ಸಾಯು ಗಂಟೆ ದುಡ್ಕಂದೇ ತಿನ್ನಬೇಕು ಅನ್ನೋರಂಗಿದ್ರೆ ದುಡ್ಕಂದೇ ತಿನ್ಕ ಸಾಯ್ತೀವಿ ಗಂಟೆ ಹೆಂಡ್ತಿ ಬಿಡು ಗುಂಡಜ್ಜಿ.
ಹಂಗೆ ಮಾತಾಡಬೇಡಿ ಲಕ್ಷ್ಮಂದು ಅಕ್ಕ. ಬೇಜಾರಿಗೆ ಮಾಡ್ಕೋಬೇಡಿ. ನಿಮ್ದಿಗೂ ಮಗಗೆ ಒಳ್ಳೆಗೆ ಬುದ್ಧಿ ಬರುತ್ತೆ ಒಂದು ದಿನ. ಅಂದಾಗೆ ಇವತ್ತು ಮೇಡಮ್ ಆಗಿ ಬರ್ತಾರೆ. ಸಂಘದ ದುಡ್ಡಿಗೆ ಕಟ್ಟಬೇಕು. ಕಾಸಿಗೆ ತಂದಿದ್ದೀರಿ? ಇಲ್ಲ ಸಲ್ಮಾ, ನೆನಪೈತೆ ಮೇಡಮ್ ಬತ್ತಾಳೆ ಅಂತ ಮಟ್ಟಿಗೆ ಹೋಗಿ ಹಟ್ಟಿಲಿಟ್ಟವನಿ. ಮೊನ್ನೆ ಇವ್ರ ಹೊಲಕ್ಕೆ ಯಾರಪ್ಪ ಅವನ ಹೆಸರು ಕೆಂಚೆ ಅವ್ರ ಹೊಲಕ್ಕೆ ಕೂಲಿಗೆ ಹೋಗಿದ್ಮಲ್ಲ, ಅಲ್ಲಿ ಕೊಟ್ಟಿದ್ರು 200 ರೂಪಾಯಿ ತಗೋಗಿ ಡಬ್ಬಲ್ಲಿ ಹಾಕಿ ಇಕ್ಬಿಟ್ಟು ಬಂದವನಿ. ಸಂದಾಗ ಬತ್ತಾ ಎತ್ಕೊಬತ್ತೀನಿ. ಹಾಗೆ ಮನೆಗೆ ಸ್ವಲ್ಪ ಸಾಮಾನು ತಗೋಬೇಕು. 100 ರೂಪಾಯಿ ಸಂಘ ಕಟ್ಬಿಟ್ಟು 100 ರೂಪಾಯಿಲಿ ಏನಾರು ತಗೊಬತ್ತೀನಿ ನೋಡ್ಕೊಂಡು. ಅಲ್ಲ ಕಮ್ಮಿ, ನಿನ್ನ ಮಗ ಎತ್ಕತಾನೆ ಅಂತ ಗೊತ್ತಿದ್ರೆ ಯಾಕೆ ಡಬ್ಬಕ್ಕೆ ಹಾಕಿ ಮಡಗ್ಬಿಟ್ಟು ಬಂದಿದ್ದೀಯೇ? ಇಟ್ಟೊತ್ನಾಗ ಅವ್ನು ಯಾವತ್ತೂ ಮನೆಗೆ ಬರ್ನಿಲ್ಲ. ಇವತ್ತು ಬಂದಿರೋದಿಲ್ಲ ಕಂಡು ಗುಂಡಜ್ಜಿ. ಏನು ಎತ್ಕೊಂಡಿರೋದಿಲ್ಲ. ಹೋಯ್ತೀನಿ ಬಿರ್ಬಿರ್ನೇ, ಇಲ್ಲೊಂದು ಗಂಟೆ ಲೇಟಾಗೆ ಹೋಯ್ತೀನಿ ಅಂತಂದವನಿ. ಇವಾಗ ನನಗೆ ಹೊಸಿ ಪುಕ್ಕ ಪುಕ್ಕ ಅಂತ ಅದೇ ಎಲ್ಲಿ ಬಂದು ಎತ್ಕೊಂಡೋಗಿದ್ದಾನೋ ಏನು ಅಂತ ಅನ್ನಿಸ್ತಾ ಅದು ನೋಡಿ. ಈಗ ನಮ್ಮ ಅಟ್ಟಿಯವನ್ನಾರು ಕಳಿಸ್ತೀನಿ ಬಿಡು. ಬೇಗ ಹೋಯ್ತಾನಲ್ಲ, ಹೊಸಿ ಎತ್ತಿಟ್ಟಿರು ಬರ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಅಟ್ಟಿಯವನಿಗೆ ಹೇಳ್ಬಿಟ್ಟು ಕಳಿಸ್ತೀನಿ. ಹ್ಞೂ ಸರಿ, ಹಂಗೆ ಮಾಡು. ಇವಾಗ ಕಳೆ ಕೀಳು ಬಂದರೆ ಕೆಂಚಿ ಪೋಯ್ತಾಳೆ, ಸುಮ್ಮನೆ ವಟ 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 ಅಂತಾಳೆ. ಏನು ಮಾತಾಡ್ಕ ನಿಂತಿದ್ದೀರಿ ಅಂತ ಅಂದ್ಬಿಟ್ಟು ಕಳೆ ಕೀಳು. ಯೋ, ನಾನು ಏಳು ಕಳ್ಸೋನಿ ನಿನಗೆ. ಹೋಗಿ ಸಾಸಿವೆ ಡಬ್ಬದಲ್ಲಿ ಇದು ಕಾಸು ಮಾಡ್ಕೊಂಡು 200 ರೂಪಾಯಿ ಎತ್ತು ಮಡಿಕೋ ಮತ್ತು ಎತ್ಕ ಬಾಯಿಲಿ ಅಂತ ಅಂದ್ಬಿಟ್ಟು ಇದೇನು ಹಿಂಗೆ ಕೂತಿದೆಯಲ್ಲ ನಾನು ತಡಿಕ ಬರೋ ಗಂಟ. ಎಲ್ಲಿದ್ದಮ್ಮಿ ಸಾಸಿವೆ ಡಬ್ಬಿಲಿ 200 ರೂಪಾಯಿ? ನಿನ್ನ ಮಗ ಸುಪುತ್ರ ಎತ್ಕೊ ಹೊಂಟೋಗೋನೆ. ಯೋ, ಏನು ಹೇಳ್ತಾ ಇದೀಯ? ಹಾಗೆ ಬಂದು ಎತ್ಕೊ ಹೊಂಟೋಗಿದ್ದಾನ? ಹಾಗೆ ಬಂದು ಎತ್ಕೊ ಹೊಂಟೋಗಿದ್ದಾನ? ಈಗ ಕೇಳು. ಮಡಗ್ಬಿಟ್ಟು ಅವ್ನು ಎತ್ಕೊ ಒಯ್ತಾನೆ ಅಂತ ಗೊತ್ತಿದ್ರು ಅಟ್ಟಿಲಿ ಮಡಗ್ಬಿಟ್ಟು ಒಯ್ತೀಯಲ್ಲ. ಈಗ ಎತ್ಕೊ ಹೊಂಟೋಗಿದ್ದಾನ. ನಿಮ್ಗಳಿಂದ ನನಗೆ ನೆಮ್ಮದಿ ಇಲ್ಲ ಮನೇಲಿ. ಈ ವಯಸ್ಸಾದರೂ ಕಷ್ಟಪಟ್ಟು ಇನ್ನೂ ದುಡಿತಾನೇ ಅವನಿ. ಮನೆಯಾಳ ಮುಂಡೆ ನಿನ್ನಿಂದ ನಾನು ಹಾಳಾಗೋದೆ ಕಣ್ಬಾ. ನೀನು ಒಳ್ಳೆ ಬುದ್ಧಿ ಕಲಿಸಿದ್ರೆ ಯಾಕೆ ಅವ್ನು ಹಂಗಾಗಿರೋನು? ಒಬ್ಬನೇ ಮಗ ಅಂತಂದು ನೀನು ತಲೆ ಮೇಲೆ ಹೊತ್ಕೊ ಮೆರೆಸ್ತಲ್ಲ. ಈಗ ಅನ್ಬೋಸು ಮುಂಡೆ ಈಗ. ಅಯ್ಯೋ ದೇವರೇ, ಎಂಥ ಮಗನ ಕೊಟ್ಬಿಟ್ಟಪ್ಪ ನನಗೆ. ನಿನ್ನ ಕಣ್ಣೇ ಇಲ್ವಪ್ಪ, ಇನ್ನು ಎಷ್ಟು ಅಂತ ಕಷ್ಟ ಬೀಳಪ್ಪ ನಾನು. ಅಯ್ಯೋ ಹೋಯ್ತಲ್ಲಪ್ಪ, ಏನಪ್ಪ ಮಾಡೋಣ ಈಗ? ಆ ಮೇಡಮ್ಮ ಬಾಯಿಗೆ ಬಂದಂಗೆ ಬೋಯ್ತಾಳೆ. ಹೋದ ವಾರದಾನೆ ಆ ಬಂಡೂರಮ್ಮತ್ತು 100 ರೂಪಾಯಿ ಇಸ್ಕೊಟ್ಟಿದ್ದಿ. ಈ ವಾರ ಯಾರು ತಗೋ ಕೈ ಚಾಚನಪ್ಪ? ಇಂಥ ಭಾಳ ಆಯ್ತಲ್ಲ ನನ್ನ ಬಾಳಿ. ಯಾರಿಗೆ ಹೇಳನೆ ನನ್ನ ಕಷ್ಟವ? ಈಗ ಏನು ಮಾಡನೆ? ಎಲ್ಲ ಸೇರ್ತಾವ್ರೆ ಸಂಘಕ್ಕೆ, ನಾನು ಹೋಗ್ನಿಲ್ಲ ಅಂತಂದರೆ ಸರಿ ಆಗೋದಿಲ್ಲ. ಹೋದರೆ ಬಾಯಿಗೆ ಬಂದಂಗೆ ಬೈದು ನನ್ನ ಮಾನ ಕಳೀತಾಳೋ ಏನೋ ಮಾಡಿ. ಈಗ ನಾನು ಮುಂದುವರಿಯುವುದು ಕತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ನನ್ನ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಲೈಕ್ ಕೊಡಿರಿ.